ಇನ್ನು ಬೆಂಗಳೂರಿನಲ್ಲಿ 6 ಗಂಟೆಗಳಿಂದ ನಿರಂತರವಾಗಿ ಮಳೆಯಾಗ್ತಾ ಇದೆ. ಬೆಂಗಳೂರಿನ ಹಲವು ನಗರದಲ್ಲಿ ವರುಣಾರ್ಭಟ ಹೆಚ್ಚಾಗಿದೆ. ವರುಣಾರ್ಭಟಕ್ಕೆ ವಾಹನ ಸವಾರರು ಪರದಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂಜೆ 5 ಗಂಟೆಯಿಂದ ಆರಂಭವಾಗಿರುವಂತಹ ಮಳೆ ಸತತವಾಗಿ 6 ಗಂಟೆಗಳಿಗಿಂತ ಹೆಚ್ಚಿನ ಕಾಲ ಮಳೆ ನಿರಂತರವಾಗಿ ಸುರಿತಾ ಇದೆ. ಬೆಂಗಳೂರಿನ ಹಲವು ನಗರಗಳಲ್ಲಿ ವರುಣಾರ್ಭಟಕ್ಕೆ ವಾಹನ ಸವಾರರು ಪರದಾಡಿದ್ದಾರೆ. ಸಾಕಷ್ಟು ಜನ ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಸರಿಯಾಗಿ ಮಳೆ ಆರಂಭ ಆಗಿರುವಂಥದ್ದು. ಇದರಿಂದಾಗಿ ಟೂ ವೀಲರಲ್ಲಿ ಹೋಗುವಂಥವ್ರಂತೂ ಪರದಾಡಿದ್ರು. ಇದಾದ ನಂತರ ರಸ್ತೆಗಳಲ್ಲಿ, ಯಾಕಂದರೆ ನಿರಂತರವಾಗಿ ಮಳೆ ಸುರಿದಂಥ ಕಾರಣದಿಂದಾಗಿ ರಸ್ತೆಗಳಲ್ಲಿ ನೀರು ನಿಂತ್ಕೊಂಡಿತ್ತು. ಇದರಿಂದಾಗಿ ಕೂಡ ಸಾಕಷ್ಟು ಸಮಸ್ಯೆ ಆಗಿರುವಂಥದ್ದು. ಸತತ 6 ಗಂಟೆಗಳ ಕಾಲ ನಿರಂತರವಾಗಿ ಮಳೆಯಾಗಿದೆ. ಇದರಿಂದಾಗಿ ಹಲವಾರು ರಸ್ತೆಗಳು ಜಲಾವೃತವಾಗಿತ್ತು. 2-3 ಅಡಿ ನೀರು ನಿಂತಿತ್ತು. ಇದರಿಂದಾಗಿ ವಾಹನ ಸವಾರರು ಹೋಗೋದಕ್ಕೆ ಪರದಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಗಮನಿಸ್ತಾ ಇದ್ವಿ. ಯಾವ ರೀತಿಯಾಗಿ ರಸ್ತೆಯಲ್ಲಿ ನೀರು ನಿಂತಿದೆ ಅನ್ನೋದನ್ನು. ಈ ರೀತಿಯಾಗಿ ಕೇವಲ ಈ ರಸ್ತೆ ಮಾತ್ರ ಅಲ್ಲ, ಹಲವಾರು ರಸ್ತೆಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ಇತ್ತು. ಸಾಕಷ್ಟು ರಸ್ತೆಗಳಲ್ಲಿ ನೀರು ನಿಂತ್ಕೊಂಡು ವಾಹನ ಸವಾರರು ಹೋಗೋದಕ್ಕೂ ಕೂಡ ಪರದಾಡಬೇಕಾದಂಥ ಪರಿಸ್ಥಿತಿ. ಅದರಲ್ಲೂ ಕೂಡ ಸಂಜೆ ಸುಮಾರು 4-5 ಗಂಟೆಗೆ ಆರಂಭ ಆದಂಥ ಈ ಮಳೆ ಇದು ಬೆಂಗಳೂರಿನಲ್ಲಿ ಇವತ್ತು ಸಂಜೆಯಿಂದ ಕಂಡು ಬಂದಂತಹ ದೃಶ್ಯಾವಳಿಗಳು. 4:15 ಅಂತಂದರೆ ಆಲ್ಮೋಸ್ಟ್ ಎಲ್ಲ ತುಂಬ ಜನ ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೊರಡೋದಕ್ಕೆ ಅಂತ ಸಜ್ಜಾಗಿದ್ರು. ಆದರೆ ಅದೇ ಸಂದರ್ಭಕ್ಕೆ ಆರಂಭವಾದಂತಹ ಈ ಮಳೆಯಿಂದಾಗಿ ಮನೆಗಳಿಗೆ ಹೋಗೋದಕ್ಕೂ ಕೂಡ ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಜೊತೆಗೆ ರಸ್ತೆಗಳಲ್ಲಿ ನೀರು ನಿಂತ್ಕೊಂಡಿರುವಂಥದ್ದು, ರಸ್ತೆ ಗುಂಡಿ ಸಮಸ್ಯೆ ಅಂತೂ ಕೂಡ ಪ್ರತಿದಿನವೂ ಟಿವಿ9ನಲ್ಲಿ ವರದಿ ಮಾಡ್ತಲೇ ಇದ್ದೀವಿ. ರಸ್ತೆ ಗುಂಡಿಗಳಿಂದ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ. ಅದರಲ್ಲೂ ಕೂಡ ಇಂತಹ ಮಳೆ ಬಂದಂಥ ಸಂದರ್ಭದಲ್ಲಿ ರಸ್ತೆಯಲ್ಲಿ ಗುಂಡಿಯಲ್ಲಿದೆ, ರಸ್ತೆ ಯಾವುದು ಕೂಡ ಗೊತ್ತಾಗೋದಿಲ್ಲ. ಇದರಿಂದಾಗಿ ಸಾಕಷ್ಟು ಸಮಸ್ಯೆ ಕೂಡ ಉಂಟಾಗುತ್ತೆ. ಇನ್ನು ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನಾದ್ಯಂತವೂ ಕೂಡ ಭಾರೀ ಮಳೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಕಾಡಂಗೇರ ಗ್ರಾಮದ ಹಲವು ಮನೆಗಳಿಗೆ ನೀರು ನುಗ್ಗಿದೆ. ಸಾಕಷ್ಟು ಅವಾಂತರ ಇಲ್ಲೂ ಕೂಡ ಸೃಷ್ಟಿಯಾಗಿದೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಕಾಡಂಗೇರ ಗ್ರಾಮ, ಈ ಗ್ರಾಮದ ಮನೆಗಳಿಗೂ ಕೂಡ ನೀರು ನುಗ್ಗಿದೆ. ಗ್ರಾಮದ 30ಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಆಗಿದೆ. ಮನೆಗಳಿಗೆ ನುಗ್ಗಿದಂತಹ ನೀರನ್ನ ಹೊರಹಾಕ್ತಾ ಇದ್ದಾರೆ ಜನ. ಮನೆಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ವಸ್ತುಗಳು ಚಾಲು ಮಾಡ್ಲಾರ್ದು ಮಾಡಿ ನಾನಂತ ಸೂರ ಈಗ ನೋಡವ ಚಳವ ಇವಾಗ ಬರ್ತಾವಲ್ಲ ದುಡ್ಡು ಬರೋದು ಬೇಡ.